ಸಚಿವ ಶಿವಾನಂದ ಅವರು ಪಾಟೀಲ್ ಸವಾಲು ಹಾಕಿದ್ರು, ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟಿದ್ರು. ಮತ್ತೆ ಅದು ಏನೋ ಮಾನ ಮರ್ಯಾದೆ ಇದೆ. ರಾಜೀನಾಮೆ ಷರತ್ತು ಒಬ್ಬ 6-7 ಸಲ ಆಯ್ಕೆಯಾದಂಥ ಒಬ್ಬ ಜನಪ್ರತಿ ರಾಜೀನಾಮೆ ಕೊಡುವಂಥ ಕಾಮನ್ ಸೆನ್ಸ್ ಇರಬೇಕಲ್ಲ. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರೀಬೇಕು. ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆಯನ್ನು ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಏನಾಗಿಬಿಟ್ಟಿದೆ, ಹತಾಶೆ ಆಗಿದೆ. ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು 3-4 ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು, ಕಾನೂನಿನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು, ಅದಕ್ಕೆ ಪ್ರಚೋದನೆ ಮುಸ್ಲಿಮರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ, ಸವಾಲುಗಳು. ಶಿವಾನಂದ ಪಾಟೀಲ್ಗೆ ನೈತಿಕತೆ ಇಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾನೂನಕ್ಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮನೆ ದಿನಾಲು ನಾನು ಈ ಕೊಡಲಿಕ್ಕೂ ರೆಡಿ ಇದ್ದೀನಿ, ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ, ನಾಚಿಕೆ ಆಗ್ಬೇಕಂತ ಎಲ್ಲ ಹೇಳಿ. ಒಬ್ಬ ಶಾಸಕಂದು ಯಾರ ಬ್ಲ್ಯಾಂಕ್ ನಿಮ್ಮ ಕೈಯಾಗ ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರಲ್ರಿ, ತಳಗೆ ಸಹಿ ಮಾಡಿ ಕೊಡ್ತಾನಂತ. ಮಾನ ಮರ್ಯಾದೆ ಇದೆಯಾ? 6-7 ಸಲ ಬೆಂಬಲ ಅದ ಅವನಿಗೆ. ಏನೂ ಇಲ್ಲ, ಸುಮ್ಮನೆ ನಾಟಕದು. ಅದಕ್ಕೆ ಏನಾಗಿದೆ, ಇಬ್ಬರು ಏನೋ ಚಾಲೆಂಜ್ ಮಾಡಿದ್ರು ನನಗೆ ರಾಜೀನಾಮೆ. ನಾಯಕ ರಾಜೀನಾಮೆ ಕೊಡ್ಬೇಕು ರೀ. ನಾ ಎಲ್ಲರೂ ಹೇಳಿನ, ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗಿದೆ. ನಾ ಯಾರ ಬಲ್ಲಿನೂ ಹೋಗಿಲ್ಲ, ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡೋದು ಕೇಳಿಲ್ಲ, ಮತ್ತು ಎಲ್ಲಿ ನಾವು ಓಡಿ ಹೋಗಿಲ್ಲ. ನಾನು ಕೆಲಸ ಇರ್ತಾವೆ, ಇವ್ರು ಕೆಲಸ ಇಲ್ಲಾರ್ದವರು ದಿನ ಇಲ್ಲಿ ಸಿಗ್ತಿರ್ಬೋದು, ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ. ಏನು ನೈತಿಕತೆ ಇದೆ ಶಿವಾನಂದ ಪಾಟೀಲ್ಗೆ? ರಾಜೀನಾಮೆ ಕೊಡಿದ್ರೆ ಅವ ಕೊಡಬೇಕು, ಅವನ ಜೊತೆಗೆ ನಾನು ಹೋಗ್ಬೇಕಾ? ಸುಮ್ಮನೆ ಚುನಾವಣೆ ಮಾಡೋದಾ? ಕೆಲಸ ಇಲ್ಲ. ಅವ್ರಿಗೆ ತಿಂಡಿದೆ ಯತ್ನಾಳ್ ವಿರುದ್ಧ. ಒಮ್ಮೆ ನನ್ನ ಜೀವನದಾಗ ಯತ್ನಾಳ್ ವಿರುದ್ಧ ನಿಲ್ಲಬೇಕು, ನಿಲ್ಲು, ಬಾಗೇವಾಡಿ ರಾಜೀನಾಮೆ ಕೊಡು. ಇನ್ನೊಬ್ಬ ಹೇಳಿದ್ದ ಮಹಾಪುರುಷ ಹುನಗೊಂದಕ್ಕೆ, ನೀವು ಕೊಡ್ರಿ, ನಾ ಬಂದು ನಿಲ್ತೀನಿ ಅಲ್ಲಿ. ಸುಮ್ಮನೆ ಕೆಲಸ ಇಲ್ಲ ನಾನು. ಯಾಕೆ ಮತದಾರ ನಮ್ಮನ್ನು 5 ವರ್ಷಕ್ಕೆ ಆರಿಸಿ ಕಳಿಸ್ಯಾರ. ನೀವು ತಿಂಡಿ ಹೆಚ್ಚಾಗೈತೆ, ನಿಮಗೆ ದುಡ್ಡು ಹೆಚ್ಚಾಗೈತೆ, ಭ್ರಷ್ಟಾಚಾರದ ದುಡ್ಡು ಸಿಕ್ಕಾಪಟ್ಟಿದೆ. ಅದಕ್ಕೆ ಚಾಲೆಂಜ್ ಮಾಡ್ಕೊತ ಹೋಗ್ತಾರೆ. ಇಂಥ ಚಾಲೆಂಜ್ಗಳಿಗೆ ಹೆದರು ಮಗನೂ ಅಲ್ಲ, ಎಲ್ಲರೇ ಅಂಜಿ ಹೋಗಿ ನಾವು ಕುಳು ಮಗ ಅಲ್ಲ. ನನ್ನ ಇದರಲ್ಲಿ ನಾನು ಇದ್ದೇ ಇರ್ತೀನಿ. ಏನೇ ಚಾಲೆಂಜ್ ಇದ್ದರೂ ಅವರೇ ರಾಜೀನಾಮೆ ಕೊಡಲಿ. ಸ್ಪೀಕರ್ ಕಡೆ ನಾ ಭಾಳ ಬಸವ ಜಯಂತಿ ದಿವಸ ಭಾಳ ಕ್ಲಿಯರ್ ಹೇಳೀನಿ. ಸ್ಪೀಕರಿಗೆ ಹೋಗಿ ರಾಜೀನಾಮೆ ಕೊಟ್ಟು ಆ ಸ್ಪೀಕರ್ ಬೋರ್ಡ್ ಮ್ಯಾಗ ಬರಬೇಕು. ಬಸವನ ಬಾಗೇವಾಡಿ ಮತ್ತು ಹುನಗೊಂದ ಖಾಲಿ ಸ್ಥಳಗಳು ಸುಮ್ಮನೆ ಹೇಳ್ತಾರೆ. ನೀವು ಅವ್ರನ್ನೇ ಕೇಳ್ಕೊಂಡು ಬರೀ ಶಿವಾನಂದ ಪಾಟೀಲ್ ಹಂಗಂದಾರೆ. ಶಿವಾನಂದ ಪಾಟೀಲ್ ಮುಂಜಾನೆ ಹೊಡ್ತಾರೆ, ಅದನ್ನೇ ಹೊಡ್ಕೊತ ಕೂತ್ರೆ ಅದೇನು ಅರ್ಥ. ಸಚಿವ ಶಿವಾನಂದ ಅವರು ಪಾಟೀಲ್ ಸವಾಲು ಹಾಕಿದ್ರು, ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟಿದ್ರು. ಮತ್ತೆ ಅದು ಏನೋ ಮಾನ ಮರ್ಯಾದೆ ಇದೆ. ರಾಜೀನಾಮೆ ಷರತ್ತು ಒಬ್ಬ 6-7 ಸಲ ಆಯ್ಕೆಯಾದಂಥ ಒಬ್ಬ ಜನಪ್ರತಿ ರಾಜೀನಾಮೆ ಕೊಡುವಂಥ ಕಾಮನ್ ಸೆನ್ಸ್ ಇರಬೇಕಲ್ಲ. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರೀಬೇಕು. ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆಯನ್ನು ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಏನಾಗಿಬಿಟ್ಟಿದೆ, ಹತಾಶೆ ಆಗಿದೆ. ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು 3-4 ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು, ಕಾನೂನಿನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು, ಅದಕ್ಕೆ ಪ್ರಚೋದನೆ ಮುಸ್ಲಿಮರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ, ಸವಾಲುಗಳು. ಶಿವಾನಂದ ಪಾಟೀಲ್ಗೆ ನೈತಿಕತೆ ಇಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾನೂನಕ್ಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮನೆ ದಿನಾಲು ನಾನು ಈ ಕೊಡಲಿಕ್ಕೂ ರೆಡಿ ಇದ್ದೀನಿ, ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ, ನಾಚಿಕೆ ಆಗ್ಬೇಕಂತ ಎಲ್ಲ ಹೇಳಿ. ಒಬ್ಬ ಶಾಸಕಂದು ಯಾರ ಬ್ಲ್ಯಾಂಕ್ ನಿಮ್ಮ ಕೈಯಾಗ ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರಲ್ರಿ, ತಳಗೆ ಸಹಿ ಮಾಡಿ ಕೊಡ್ತಾನಂತ. ಮಾನ ಮರ್ಯಾದೆ ಇದೆಯಾ? 6-7 ಸಲ ಬೆಂಬಲ ಅದ ಅವನಿಗೆ. ಏನೂ ಇಲ್ಲ, ಸುಮ್ಮನೆ ನಾಟಕದು. ಅದಕ್ಕೆ ಏನಾಗಿದೆ, ಇಬ್ಬರು ಏನೋ ಚಾಲೆಂಜ್ ಮಾಡಿದ್ರು ನನಗೆ ರಾಜೀನಾಮೆ. ನಾಯಕ ರಾಜೀನಾಮೆ ಕೊಡ್ಬೇಕು ರೀ. ನಾ ಎಲ್ಲರೂ ಹೇಳಿನ, ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗಿದೆ. ನಾ ಯಾರ ಬಲ್ಲಿನೂ ಹೋಗಿಲ್ಲ, ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡೋದು ಕೇಳಿಲ್ಲ, ಮತ್ತು ಎಲ್ಲಿ ನಾವು ಓಡಿ ಹೋಗಿಲ್ಲ. ನಾನು ಕೆಲಸ ಇರ್ತಾವೆ, ಇವ್ರು ಕೆಲಸ ಇಲ್ಲಾರ್ದವರು ದಿನ ಇಲ್ಲಿ ಸಿಗ್ತಿರ್ಬೋದು, ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ. ಏನು ನೈತಿಕತೆ ಇದೆ ಶಿವಾನಂದ ಪಾಟೀಲ್ಗೆ? ರಾಜೀನಾಮೆ ಕೊಡಿದ್ರೆ ಅವ ಕೊಡಬೇಕು, ಅವನ ಜೊತೆಗೆ ನಾನು ಹೋಗ್ಬೇಕಾ? ಸುಮ್ಮನೆ ಚುನಾವಣೆ ಮಾಡೋದಾ? ಕೆಲಸ ಇಲ್ಲ. ಅವ್ರಿಗೆ ತಿಂಡಿದೆ ಯತ್ನಾಳ್ ವಿರುದ್ಧ. ಒಮ್ಮೆ ನನ್ನ ಜೀವನದಾಗ ಯತ್ನಾಳ್ ವಿರುದ್ಧ ನಿಲ್ಲಬೇಕು, ನಿಲ್ಲು, ಬಾಗೇವಾಡಿ ರಾಜೀನಾಮೆ ಕೊಡು. ಇನ್ನೊಬ್ಬ ಹೇಳಿದ್ದ ಮಹಾಪುರುಷ ಹುನಗೊಂದಕ್ಕೆ,
ನೀವು ಕೊಡ್ರಿ, ನಾ ಬಂದು ನಿಲ್ತೀನಿ ಅಲ್ಲಿ. ಸುಮ್ಮನೆ ಕೆಲಸ ಇಲ್ಲ ನಾನು. ಯಾಕೆ ಮತದಾರ ನಮ್ಮನ್ನು 5 ವರ್ಷಕ್ಕೆ ಆರಿಸಿ ಕಳ್ಸ್ಯಾರ. ನೀವು ತಿಂಡಿ ಹೆಚ್ಚಾಗೈತೆ, ನಿಮಗೆ ದುಡ್ಡು ಹೆಚ್ಚಾಗೈತೆ, ಭ್ರಷ್ಟಾಚಾರದ ದುಡ್ಡು ಸಿಕ್ಕಾಪಟ್ಟಿದೆ. ಅದಕ್ಕೆ ಚಾಲೆಂಜ್ ಮಾಡ್ಕೊತ ಹೋಗ್ತಾರೆ. ಇಂಥ ಚಾಲೆಂಜ್ಗಳಿಗೆ ಹೆದರೋ ಮಗನೂ ಅಲ್ಲ, ಎಲ್ಲರೇ ಅಂಜಿ ಹೋಗಿ ನಾವು ಕುಳು ಮಗ ಅಲ್ಲ. ನನ್ನ ಇದರಲ್ಲಿ ನಾನು ಇದ್ದೇ ಇರ್ತೀನಿ. ಏನೇ ಚಾಲೆಂಜ್ ಇದ್ದರೂ ಅವರೇ ರಾಜೀನಾಮೆ ಕೊಡಲಿ. ಸ್ಪೀಕರ್ ಕಡೆ ನಾ ಭಾಳ ಬಸವ ಜಯಂತಿ ದಿವಸ ಭಾಳ ಕ್ಲಿಯರ್ ಹೇಳೀನಿ. ಸ್ಪೀಕರ್ಗೆ ಹೋಗಿ ರಾಜೀನಾಮೆ ಕೊಟ್ಟು ಆ ಸ್ಪೀಕರ್ ಬೋರ್ಡ್ ಮ್ಯಾಗ ಬರಬೇಕು. ಬಸವನ ಬಾಗೇವಾಡಿ ಮತ್ತು ಹುನಗುಂದ ಖಾಲಿ ಸ್ಥಳಗಳ ಸುಮ್ಮನೆ ಹೇಳ್ತಾರೆ. ನೀವು ಅವ್ರನ್ನೇ ಕೇಳ್ಕೊಂಡು ಬರೀ ಶಿವಾನ್ ಪಾಡ್ಲಿ ಹಂಗಂದಾರೆ ಶಿವಾನ್ ಪಾಡ್ಲಿ ಮುಂಜಾನೆ ಹೊಡೆದ ಅದನ್ನೇ ಹೊಡ್ಕೊತ ಕೂತ್ರೆ ಅದೇನು ಅರ್ಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.